ಆಲ್ ರೈಟ್. ಕಣ್ಣಿದ್ದಂತಹ ನಾವು ಕಣ್ಣು ಬಿಟ್ಕೊಂಡೇ ನೀರನ್ನು ಚೆಲ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಕಾರನ್ನು ತೊಳೆಯೋಕ್ಕೆ ಪೈಪ್ ಹಿಡ್ಕೊಳ್ಳೋದ್ರಿಂದ ಹಿಡಿದು ರಸ್ತೆ ತೊಳೆಯೋವರೆಗೆ ನೀರಿಗೆ ಒಂಚೂರಿಲ್ಲ, ಆದರೆ ಬಡ್ಕೋತೀವಿ ಒಂದೇ ಸಮ. ಕಾವೇರಿ ನೀರೂ ಕುಡಿಯೋಕ್ಕೆ ಬೇಕು, ಕಾವೇರಿ ನೀರೂ ಕುಡಿಯೋಕ್ಕೆ ಬೇಕು ಅಂತ ಬಡ್ಕೋತೀವಿ. ಆದರೆ ಈ ದಂಪತಿಗಳು ಹಂಗಲ್ಲ. ಈ ದಂಪತಿಗಳಿಗೆ ಭಗವಂತ ಕಣ್ಣನ್ನು ತೆಕ್ಕೊಂಡಿರ್ಬೋದು, ಆದರೆ ಅವ್ರ ಒಳಗಣ್ಣು ಹಾಗೇ ಇದೆ ಜೀವಂತವಾಗಿ. ಅವರ ಭಾವನೆಗಳು ಸತ್ತಿಲ್ಲ, ಅವರ ಮನಸ್ಸುಗಳಿನ್ನೂ ಸತ್ತಿಲ್ಲ. ಅದರ ಪರಿಣಾಮ ಮರ ಗಿಡ ನಾವು ಬೆಳೆಸಬೇಕು, ಅದರ ಮೂಲಕ ಎಲ್ಲ ಒಳ್ಳೆಯದಾಗತ್ತೆ ಪರಿಸರಕ್ಕೆ ಅನ್ನುವಂಥದ್ದು. ನಾವಿಲ್ಲಿ ಕಣ್ಬಿಟ್ಕೊಂಡೇ ಮರ ಕಡಿತೀವಿ ಬೇಕಾರೆ, ನಮಗೇನು ಬೇಜಾರಿಲ್ಲ. ಎಂಥ ಅದ್ಭುತವಾದಂತಹ ಆಸೆ ಅಲ್ಲ ಇವರಿಬ್ಬರದ್ದು, ಗಂಡ ಹೆಂಡತಿದು ಇಬ್ಬರದ್ದು. ನೀವು ನೋಡಬೇಕು ಎಷ್ಟು ಒಂದು ಕಡೆ ದುರಾಸೆ, ಒಂದು ಕಡೆ ಏನನ್ನಾದರೂ ಕಟ್ಟಬೇಕು ಅನ್ನೋ ಆಸೆ. ನೋಡಿ, ಹೀಗೆ ತುಂಬಿದ ಕೊಡ ಹೊತ್ತು ಅಂದಾಜಿನ ಮೇಲೆ ಹೆಜ್ಜೆ ಹಾಕುತ್ತಿರೋ ಇವರೇ ನಮ್ಮ ಪಬ್ಲಿಕ್ ಹೀರೋಗಳಲ್ಲಿ ಒಬ್ಬರಾದ ತಿಪ್ಪಣ್ಣ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ವಣಗೇರ ಗ್ರಾಮದವರು. ಇವರ ಜೊತೆ ಹೀಗೆ ಸಸಿ ನೆಟ್ಟು ಪೋಷಣೆಗೆ ಸಾಥ್ ನೀಡ್ತಿರೋರು ಇವರ ಪತ್ನಿ ರೇಖಾ. 3 ವರ್ಷಗಳ ಹಿಂದೆ ಇವರ ಮದುವೆಯಾಗಿದೆ. ತಿಪ್ಪಣ್ಣ ಚಿಕ್ಕವರಿದ್ದಾಗಲೇ ದೃಷ್ಟಿ ಕಳೆದುಕೊಂಡಿದ್ರು. ಅಪ್ಪ ಅಮ್ಮ ಕೂಡ ಹೆಚ್ಚು ಕಾಲ ಬದುಕಲಿಲ್ಲ. ಪಿತ್ರಾರ್ಜಿತ ಆಸ್ತಿ ಅಂತ ಇರೋದು 1 ಮನೆ ಮತ್ತು 2 ಎಕರೆ ಜಮೀನು ಮಾತ್ರ. ಇದರ ಜೊತೆ ಇವರ ಜೀವನ ನಡೆಯುತ್ತಿರೋದು ಅಂಗವಿಕಲರ ಮಾಸಾಶನದಿಂದಲೇ. ಮದುವೆಯಾಗಿ 3 ವರ್ಷ ಕಳೆದ್ರೂ ಮಕ್ಕಳಾಗಿಲ್ಲ ಎಂಬ ಕೊರಗಿನಿಂದ ಗಿಡ ಮರಗಳನ್ನೇ ಮಕ್ಕಳು ಎಂದುಕೊಂಡಿದ್ದಾರೆ. ಖಾಲಿ ಬಿದ್ದಿದ್ದ ಜಮೀನಿನಲ್ಲಿ ಸಸಿ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ನೋಡಿಕೊಳ್ಳೋಣ ಎಂಬ ತೀರ್ಮಾನ ಮಾಡಿದ್ದಾರೆ. ಅರಣ್ಯ ಇಲಾಖೆಯಿಂದ 100ಕ್ಕೂ ಹೆಚ್ಚು ಸಸಿಗಳನ್ನ ಪಡೆದುಕೊಂಡು ತಮ್ಮ 2 ಎಕರೆ ಜಮೀನಿನಲ್ಲಿ ನೆಟ್ಟು ಮಕ್ಕಳಂತೆ ಪೋಷಣೆ ಮಾಡುತ್ತಿದ್ದಾರೆ. ಬೇರೆಯವರ ಬೋರ್ವೆಲ್ನಿಂದ ನೀರು ಹೊತ್ತು ತಂದು ಗಿಡಗಳನ್ನ ಸಾಕುತ್ತಿದ್ದಾರೆ. ಇವುಗಳ ಮಧ್ಯೆ ಹಣ್ಣಿನ ಬೆಳೆ, ತರಕಾರಿ ಬೆಳೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಇವು ಒಟ್ಟ 100 ಸಸಿ ಹಚ್ಚಿ ಸರ್. ಅದು ನಮ್ಗೆ ಒಂದು ಮಕ್ಕಳ ಸಂಬಂಧ ಅಂತ ನಾವು ಮಾಡಕ್ ಕುಂತೀವಿ ಸರ್. ಸಣ್ಣ ಹುಡ್ರಿದ್ದಾಗ ನೀರು ಎಣ್ಣೆ ಹಾಕಿ ಏರಿತಾರೆ, ಅದೇ ಟೈಪ್ ಆಗಿ ನಾವು ಮಾಡಕ್ ಕುಂತೀವಿ ಸರ್. ಇವರಿಬ್ಬರ ಸ್ವಾವಲಂಬಿ ಜೀವನ ಕಂಡು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಸಸಿ ಹಚ್ಚನ್ರಿ, ಭಾಳ ಕಷ್ಟಪಟ್ಟು ಅವನು ಆಫೀಸಿಗೆ ಹೋಗಿ ತಮ್ಮಂದು ಎಲ್ಲ ಇದು ಮಾಡೋಣ. ಅವ್ರಿಗಿಂದ ಮುಂದೆ ಅಣ್ಣ ತಮ್ಮರು ಯಾರಿಲ್ಲ ಸರ. ತಾನಂತರ ಈಗ ಅವನ ಬರ್ಕಂತ ನೀರು 2 ಕಿಲೋಮೀಟರ್ ಬರ್ತಾನೆ, ನೀರು ತರ್ತಾನ್ರಿ. ಬಟ್ಟೆ ಹೋಗ್ಕೊಂಬಂದು ಆದ 1 ರೊಟ್ಟಿ 2 ರೊಟ್ಟಿ ಕುಡಿದು ಅದರ ಜೀವನ ಮಾಡ್ತಾರೆ ಸರ್ ಅವರು. ಈ ದಂಪತಿಗೆ ಒಂದು ಬೋರ್ವೆಲ್ ಕೊರ್ಸ್ಕೊಟ್ರೆ ಉಪಕಾರವಾಗತ್ತೆ. ಜನಪ್ರತಿನಿಧಿಗಳು ಈ ಸಹಾಯವನ್ನಾದ್ರೂ ಮಾಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ಆಲ್ರೈಟ್, ಎಂಥ ಅದ್ಭುತವಾದಂತಹ ಕತೆ. ಕೊಪ್ಪಳದ ಕುಷ್ಟಗಿ ತಾಲೂಕು, ಆ ಕುಷ್ಟಗಿ ತಾಲೂಕಿನ ವಣಗೇರ ಗ್ರಾಮದ ತಿಪ್ಪಣ್ಣ ರಿಯಲ್ ಹೀರೋ ಕಣ್ರಿ. ಇದ್ದುಪ್ಪ ಸ್ಟೋರಿ ಅಂತಂದರೆ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಬಂದಿದ್ದಾರೆ. ಮಾತಾಡ್ಬಿಡೋಣ ಅವ್ರ ಜೊತೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಪ್ಪಣ್ಣ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮದಿ ಸರ್. ಮನೆಯವರ ಮನೆಯವ್ರ ಆರಾಮದವ್ರ ಸರ್. ಏನು ಅವ್ರ ಹೆಸರು? ರೇಖಾ ಸರ್. ರೇಖಾ, ಎಷ್ಟು ವರ್ಷ ಆತ್ ಲಗ್ನ ಆಗಿ? ಲಗ್ನ ಆಗಿ ಈಗ 3 ವರ್ಷ ಐತಿ ಸರ್. 3 ವರ್ಷ ಆತೇನ? ಹ್ಞೂ ಸರ್. ಆಕಿಗೂ ಕಣ್ ಕಾಣಂಗಿಲ್ಲೇನ? ಕಣ್ಣು ಕಾಣ್ತಾ ಸರ್, ಸ್ವಲ್ಪ ನಡವಲ್ಲಿ ಗಾವಿಲ್ಲ ಸರ್. ಆಕಿಗೆ ಔಷಧಿ ದವಾಖಾನೆಗೆ ತೋರಿಸಿ ಡಾಕ್ಟ್ರಿಗೆ ತೋರಿಸಿ ಏನಾರು ಮಾಡಿದ್ರೆ ಬರಂಗಿಲ್ಲ ಏನ್ ಕಣ್ಣ? ಕಣ್ಣು ಬರಂಗಿಲ್ಲ ಸರ್. ಸಣ್ಣರಿದ್ದಾಗ ಇದು ಸ್ವಲ್ಪ ಬೆಚ್ಚಗ ಮಾಡಿಬಿಡ್ರಿ ಸರ್. ನಿಮಗಲ್ರಿ, ಆಕಿಗೆ? ಅವ್ರ ಕಣ್ಣು ಅದ ಸರ್. ಆಕಿಗೆ ಐತೇನ? ಹ್ಞೂ ಸರ್, ಕಣ್ಣು ಅದಾವ. ಸ್ವಲ್ಪ ದುಡಿಯೋದಾಗಲ್ಲ ಸರ್. ಇದು ನಡ ನೋವೈತ್ ಸರ್. ಓ, ನಿಮಗ್ ಕಣ್ ಕಾಣಂಗಿಲ್ಲ ಅಷ್ಟೇ? ಹ್ಞೂನ್ರಿ, ನಮ್ಗ್ ಕಾಣಂಗಿಲ್ಲ ಸರ್. ಆಕಿಗೆ ಕಾಣ್ತದೆ ಸುಮಾರಾಗಿ? ಹ್ಞೂ ಸರ್. ಬೆಸ್ಟ್ ಆತ್ ಬಿಡ್ರಿ. ಮತ್ತೆ ಈಗ ನೀವು ಯಾಕಷ್ಟು ಕಷ್ಟಪಟ್ಟು 2 ಕಿಲೋಮೀಟರ್ ದೂರದಿಂದ ನೀರು ತರ್ತೀರೇನ? ಹೌದು ಸರ್, ತಂದಾಗ್ತೀವಿ ಸರ್. ಯಾಕಷ್ಟು ಕಷ್ಟಪಡ್ಬೇಕ? ಇವು ನನಗ ಮಕ್ಕಳ ಸಂಬಂಧ ಅಂತಂದ ನಾವು ಮಾಡಕ್ ಕುಂತೀವಿ ಸರ್. ಈಗ ನಮ್ಗಿನ್ನ ಮಕ್ಕಳಿಲ್ಲ ಸರ್. ಈಗ ನಾವು ಸಸಿಯನ್ನು ತರಕ ಹೋದ್ರಿ ಸರ್, ನಗಕ ಕುಂತ್ರ ಆಫೀಸ್ನವ್ರ. ಯಾಕ? ಇವ್ರು ಏನು ಸಸಿಗಳು ಬೆಳೆಸ್ತಾರ ಅಂತಂದ ನಮ್ಮ ಮೇಲೆ ನಗ ಅಂತ ಮಾಡಿದಾರೆ ಸರ್. ಈಗ ಅವ್ರಿಗೆ ಒಂಥರ ಆಗ್ಬಿಟ್ಟೆ ಸರ್.
ಸರಿಯಾಗಿ ಚಲೋ ಮಾಡಿದ್ರು ಬಿಡ್ರಿ. ಹಾ, ಈಗ ಎಷ್ಟ್ ದೊಡ್ಡವಾಗವೆ ಗಿಡಗಳ? ಈಗ ಒಂದು ಎದಿಮಠ ಅದಾವ ಸರ್. ಹಾ, ಎದಿ ಮಟ್ಟ ಬಂದೈತೇನಾ? ಹ್ಞೂ ಸರ್. ಏನೇನ್ ಹಾಕಿದಿರಿ? ಇದು ನಿಂಬಿ ಹಚ್ಚಿವಿ ಸರ್, ಟೇಗ್ ಹಚ್ಚಿವಿ, ಆಮೇಲೆ ಮಾನಿ ಹಚ್ಚಿವಿ, ಹಾ, ಎಬ್ಬೆ ಹಚ್ಚಿವಿ ಸರ್, ನೀರ್ಲ ಹಚ್ಚಿವಿ. ಏನ್ ಸರ್ ಎಲ್ಲ ಸುಮಾರಾಗಿ ಹಾಕಿದಿರ್ರಿ ನೀವು? ನುಗ್ಗಿ ಹಚ್ಚಿ ಸರ್. ಹೆಂಗ್ ಗೊತ್ತಾಗ್ತದ ನಿಮ್ಗೆ? ಹಿಂಗ ನೋಡ್ರಿ ಸರ್, ಸೂಟಿ ಮೇಲೆ ನಮ್ದು ಕಾಲಾಗಿಲ್ಲ ಸರ್, ಹಿಂಗ ಅಡ್ಡಾಡದ ಸೂಟಿ ಮೇಲೆ ಸರ್. ಹಂಗೆ ಒಂದ್ ಐಡಿಯಾ ಇಟ್ಕೊಂಡು ಓಡಾಡ್ತೀರೇನಾ? ಹ್ಞೂ ಸರ್, ಇದು ಕಾಲಾಗ ಹಾಕ್ಯಂದ್ರೆ ಗೊತ್ತಾಗಲ್ಲ ಸರ್ ನಮ್ಗ. ಅಲ್ಲಲ್ಲ, ನಾನ್ ಕೇಳೋದು ನಿಮ್ಗೆ ಕಣ್ ಕಾಣಂಗಿಲ್ಲಲ್ಲ? ಅಲ್ಲ, ಚಪ್ಪಲಿ ಹಾಕೊಂಡ್ರೆ ಗೊತ್ತಾಗಲ್ಲ. ಗೊತ್ತಾತ, ಚಪ್ಪಲಿ ಹಾಕೊಂಡ್ರೆ ಗೊತ್ತಾಗಲ್ಲ ಲೆಕ್ಕ ಅಂತ. ಅಲ್ಲ, ನಾನ್ ಕೇಳೋದು ಕಣ್ಣಂಗ್ ಕಾಣಂಗಿಲ್ಲ ಅಂದ್ರಲ್ಲ? ಹ್ಞೂ ಸರ್, ಕಣ್ ಕಾಣಂಗಿಲ್ಲ ಸರ್. ಯಾವ ಗಿಡ ಎಲ್ಲೈತಿ ಅಂತ ಗೊತ್ತಾಗ್ತದೆ ನಿಮ್ಗೆ? ಹ್ಞೂ ಸರ್, ಅಡ್ಡಾಡಿದ ರೂಢಿ ಇರ್ತಲ್ಲ ಸರ್, ಹಾ, ಅಲ್ಲಿಗೆ ಅದ ಸೀದಾ ಹೋಗಿ ನಮ್ಮ ಹೆಣ್ಮಕ್ಳು ಅಂದಿರ್ತಲ್ಲ ಸರ್, ಹಾ, ಹಾ, ಬಂದ್ ಹಾಕಿಸ್ತಾರ ಸರ್, ಅವ್ರು ತುಂಬ ಕೊಡ್ತಾರ, ಬಂದ್ ಹಾಕ್ತಿವಿ ಸರ್. ಫಸ್ಟ್ ಕ್ಲಾಸ್ ಆತ್ ಬಿಡ್ರಿ. ಮತ್ತೆ ಇದು ಬಿಟ್ಟು ಬೇರೆ ಏನಿಲ್ಲೇನು ನಿಮ್ಗೆ ಜೀವನಕ್ಕೆ? ಬ್ಯಾರೆ ಏನಿಲ್ಲ ಸರ್, ನಾವು ಮಡಿವಾಡ್ರಿ ಸರ್. ಎಷ್ಟ್ ಐತಿ ನಿಮ್ಮ ಹತ್ರ ಇದು ಜಮೀನು? ಜಮೀನು ಒಂದು 2 ಎಕರೆ ಆಗತ್ತೆ ಸರ್. 2 ಎಕರೆ ಐತೆ ನಿಮ್ಮ ಹೆಸರಾಗ? ಹ್ಞೂ ಸರ್, ನಮ್ಮ ಹೆಸರ್ಲ ಐತಿ ಸರ್. ಹಾ, ಅದನ್ನು ಯಾರು ಕಿತ್ಕೊಂಡಿಲ್ಲ ನೋಡ್ರಿ. ಯಾರು ಕಿತ್ಕೊಂಡಿಲ್ಲ ಸರ್, ಸಣ್ಣರಿದ್ದಲ್ಲಿದ್ದನ ಮತ್ತೆ ನಮ್ಮ ತಾಯಿ ತಂದಿ ತೀರ್ಕೊಂಬಿಟ್ರಿ ಸರ್. 2 ಮನಿ ಬಟ್ಟೆ ಒಗದು ನಾವು ಜೀವನವನ್ನು ಬದುಕಿಸ್ತಿದ್ವಿ ಸರ್. ಮತ್ತೆ ನಮ್ಮ ತಾಯಿಯರ್ ಸತ್ಗಟ್ಟೆ ಇವರ ಇನ ಸಂಘದವ್ರ ನಿಂತು ನಮ್ ಮದ್ವಿ ಮಾಡಿದ್ರು ಸರ್. ಎಲ್ಲಾರ ನಿಂತು ನಮ್ಗ ಪಟ್ಟಿ ಹಾಕಿ ಮದ್ವಿ ಮಾಡಿದ್ರು ಸರ್. ಇವರೇ ನಮ್ಗೊಂದು ಅಣ್ಣ ಬಂಧು ಬಳಗ, ನಮ್ಗೆ ಯಾರೇ ಹಿಂದಿಲ್ಲ ಮುಂದಿಲ್ಲ ಸರ್. ಹೊರಗಲ್ಲಾರ ಒಂದ್ ಅಣ್ಣ ತಮ್ರಿ ಸರ್. ಅಲ್ಲ, ಜೀವನ ಹೆಂಗ್ ನಡೀತೈತ್ರಿ ಈಗ? ಜೀವನ ಇದು 1200 ರೂಪಾಯಿ ಬರ್ತೀರಿ ಮೇಡಮ್ನಾರ. ಇದರ್ಲಿದ್ದಾನ ನಾವು ಸ್ವಲ್ಪ ಶಾಂತಿ ಮಾಡ್ತೀವಿ. 1-2 ಮನಿ ಮಾಡ್ತೀರಿ? ಬೇರೆ ಏನೇನ್ ಕಲ್ತಿದ್ದೀರಿ? ಬ್ಯಾರೆ ಏನಿಲ್ಲ ಸರ್, ಬಟ್ಟೆ ಒಗಿತೀವ್ರಿ ಸರ್ ಅಷ್ಟೇ. ಮಡಿವಾಳ್ರ ಅಂದ್ರಲ್ಲ? ಹ್ಞೂ ಸರ್, ಮಡಿವಾಳ್ರಿ. ಆತ್ ಬಿಡ್ರಿ. ಈಗ ಏನ್ ಮಾಡೋಣ ಅಂತೀರಿ? ಈಗ ನೀವು ಏನ್ ನೋಡ್ರಿ ಸರ್, ನಮ್ಗ ಸ್ವಲ್ಪ ನೀವು ಪುಣ್ಯ ಕಟ್ಕೊಂಡ ನಮ್ಮನ್ನ ಸ್ವಲ್ಪ ಉಡ್ಯಾಗ ಹಾಕ್ಯಂದ್ರಿ, ನಾವು ನಿಮ್ ಮಕ್ಕಳ ಇದ್ದಗೈತಿ ಸರ್. ಆತ್ರಿ, ನಾ ಉಡ್ಯಾಗ ಹಾಕೊಳ್ಳೋಣ. ಏನು ಉಡ್ಯಾಗ ಹಾಕೋಣ, ಏನ್ ಮಾಡೋದ? ಈಗ ನಮ್ಗ ಒಂದ್ ಸ್ವಲ್ಪ ಗಂಗಾ ಕಲ್ಯಾಣ ಆಗ್ಬೇಕು ಸರ್. ಅಲ್ಲೊಂದ್ ಬೋರ್ವೆಲ್ ಆಗ್ಬೇಕೇನಾ? ಗಂಗಾ ಕಲ್ಯಾಣ ಮಾಡೋಣ. ಹ್ಞೂ ಸರ್. ಅಲ್ಲೊಂದ್ ಬೋರ್ವೆಲ್ ಆಗ್ಬೇಕಲ್ಲ? ಆಗ್ಬೇಕು ಸರ್. ಆತ್ ಸುಮ್ನರ್ರಿ, ಮಾಡ್ಸೋಣ ಅಲ್ಲೊಂದ್ ಬೋರ್ವೆಲ್. ಆಗ್ಬೇಕು ಸರ್. ಇದು ನಮ್ದು ಕಾರ್ಡ್ ಸರ್. ಇದು 6 kg ಕೊಡ್ತಾರ ಸರ್ ನಮ್ಗ. ಅಕ್ಕಿ ಕಾರ್ಡನು ನಮ್ಗ ಬಾಳ ಇದೆ. ಆಯ್ತಾ, ಚೆಕ್ ಮಾಡೋಣ. ಹ್ಞೂ ಸರ್. ಗೊತ್ತಿಲ್ಲ ಏನ್ ನಿಯಮ ಐತಿ ಅವ್ರ ಕೈಲಿ, ಅವ್ರ ಕಡೆ. ಹ್ಞೂ ಸರ್. ಆದ್ರೆ ಈ ಗಂಗಾ ಕಲ್ಯಾಣ ಮಾಡ್ಸೋಣ ಸುಮ್ನಿರ್ರಿ. ಮಾಡ್ಸರಿ ಸರ್. ಇದು ಯಾರು ಪಂಚಾಯತ್ ಬಂದು ನಮ್ದು ಏನು ನೋಡಿಲ್ಲ ಸರ್. ಬಿಡ್ರಿ ನೀವು ಬಿಡ್ರಿ. ನನ್ ಕೂಡ ಹೇಳಿದಿರಲ್ಲ. ಹ್ಞೂ ಸರ್. ನಿಮ್ಗೆ ಗೊತ್ತೇನು ಯಾರ ಜೊತೆ ಮಾತಾಡ್ತಿದ್ರಿ ಟಿವಿ ಆಗಿ? ಸರ್ ಕೂಡ ಮಾತಾಡಕಂತೀರಿ ಸರ್. ಸರ್, ಟಿವಿಯಾಗ ಮಾತಾಡ್ತಾ ಇದೀನಿ ಅಂತ ಗೊತ್ತೈತೆ ನಿಮ್ಗೆ? ರಂಗನಾಥ್ ಸರ್ ಕೂಡ ಮಾತಾಡ್ತೀವಿ ಸರ್. ಹೌದಾ? ಹ್ಞೂ ಸರ್. ಅವ್ರು ಸರಿ ಒಳ್ಳೆ ಮನುಷ್ಯ ಅಲ್ಲ ಬಿಡ್ರಿ ಅವ್ರು. ಒಳ್ಳೆ ರೀ ಸರ್. ಅಷ್ಟು ನಮ್ಮಂತರಿಗೆ ತುಂಬಾ ಸಹಾಯ ಮಾಡ್ತಾರ ಅಂದ್ರೆ ಸರ್. ಇಲ್ಲಿದ್ರೆ ನಮ್ದು ಬಹಳ ಕಷ್ಟ ನೋಡ್ಕೊಂಡ್ ನೀವು ಆಗ್ತಿದ್ರಿ ಸರ್. ಗಂಗಾ ಕಲ್ಯಾಣ ಮಾಡೋನ್ ಸುಮ್ನಿರ್ರಿ. ಆಯ್ತು ಸರ್. ನಿಮ್ ಜಮೀನಾಗ ಹುಡುಕ್ಸನ ಒಂದ್ ಪಾಯಿಂಟ್ ಐತಾ ನೋಡೋಣ ನೀರ್ದ. ಹ್ಞೂ ಸರ್. ಆತ್ ಬಿಡ್ರಿ, ಭಾಳ ಚಲೋ ಆತ್ ಬಿಡ್ರಿ. ಇಬ್ರು ಗಂಡ ಹೆಂಡತಿ ಚಲೋ ಇರ್ರಿ. ಹ್ಞೂ ಸರ್. ಒಳ್ಳೆ ವಂಡರ್ಫುಲ್ ಸ್ಟೋರಿ. ಕಣ್ಣಿಲ್ಲದಿದ್ದರು ಮಕ್ಕಳಂತ ನಾವು ಬಳಸ್ತೀವಿ ಅಂತ ಹಿಂದೆ ನಮ್ಮ ಕಾಡುಗಳಲ್ಲಿ ಒಂದು ಭಾಗ ಬಿಡ್ತಿದ್ರು. ಈಗಲೂ ಕೊಡಗಲ್ಲಿ ಕೆಲವು ಭಾಗದಲ್ಲಿದೆ ದೇವರ ಕಾಡು ಅಂತ. ಆ ದೇವರ ಕಾಡಿನಲ್ಲಿ ಮರ ಮುಟ್ಟಬಾರ್ದು ಅಂತ, ಯಾಕಂದ್ರೆ ಅದೆಲ್ಲ ದೇವರುಗಳಿಗೆ ಅರ್ಪಣೆ ಆಗಿದೆ ಅಂತ. ಅದನ್ನ ನಾವು ಉಳಿಸ್ಕೊಳಕ್ಕೊಂದು ಮೆಥಡ್. ಇವತ್ತು ದೇವರ ಕಾಡಲ್ಲ, ಯಾವ ಕಾಡು ಬಿಡಲ್ಲ, ದೇವರೇ ಕಾಪಾಡ್ಬೇಕಷ್ಟೇ ಆ ದೇವರನ್ನೀಗ. ಆಲ್ ರೈಟ್. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.